ಕರ್ನಾಟಕ ರಾಜಕೀಯದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಂತಹ ನಾಯಕ ಸಿದ್ದರಾಮಯ್ಯ ಗ್ರಾಮ ಪಂಚಾಯಿತಿ ಮಟ್ಟದ ರಾಜಕೀಯದಿಂದ ರಾಜ್ಯದ ಅಗ್ರ ಹುದ್ದೆಯಾಗಿರುವಂತಹ ಮುಖ್ಯಮಂತ್ರಿ ಸ್ಥಾನದವರೆಗೆ ಸಿದ್ದು ಪಯಣ ಬೆಳೆಸಿದ್ದಾರೆ. ಇದೀಗ ಮುಖ್ಯಮಂತ್ರಿಯಾಗಿ 8 ವರ್ಷ ಸೇವೆಯನ್ನ ಸಲ್ಲಿಸಿದ ರಾಜ್ಯದ ಏಕೈಕ ನಾಯಕ ಎನ್ನುವಂತಹ ಹೆಗ್ಗಳಿಕೆ ಸಿಎಂ ಸಿದ್ದರಾಮಯ್ಯ ಅವರದ್ದಾಗಿದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ 50 ವರ್ಷದ ರಾಜಕೀಯ ಪಯಣ ಹೇಗಿತ್ತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಹೊಸ ಮೈಲಿಗಲ್ಲು. ಸಿಎಂ ಆಗಿ 8 ವರ್ಷ ಪೂರೈಸಿದ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕು ಇದೀಗ ಮತ್ತೊಂದು ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರೈಸುವ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಮತ್ತೊಂದು ಮೈಲಿಗಲ್ಲು ನಿರ್ಮಿಸಿದ್ದಾರೆ. 1977ರಲ್ಲಿ ಮೈಸೂರು ತಾಲೂಕಿನ ಬೋರ್ಡ್ ಚುನಾವಣೆಯಿಂದ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಂತಹ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ರಾಜಕೀಯದಲ್ಲಿ ಬೆಳೆದು ನಾಯಕರಾಗಿದ್ದಾರೆ. ಸಾಮಾನ್ಯ ಕುಟುಂಬದಿಂದ ಬೆಳೆದು ಬಂದಿರುವಂತಹ ಅವರು ತಮ್ಮ ಸರಳ ಮಾತು, ಜನಪರ ರಾಜಕೀಯ ಮತ್ತು ಆಡಳಿತ ಶೈಲಿಯಿಂದ ರಾಜ್ಯ ರಾಜಕಾರಣದಲ್ಲಿ ವಿಭಿನ್ನ ಗುರುತನ್ನ ಕಟ್ಟಿಕೊಂಡಿದ್ದಾರೆ. ಜನತಾ ಪರಿವಾರದಿಂದ ಆರಂಭವಾದ ಅವರ ರಾಜಕೀಯ ಪ್ರಯಾಣ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿತು. ಕರ್ನಾಟಕದ ಇತಿಹಾಸದಲ್ಲಿ ಹಲವು ನಾಯಕರು ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಒಟ್ಟು 8 ವರ್ಷ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ ಮೊದಲ ನಾಯಕ ಎನ್ನುವಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರ ಪಾಲಾಗಿದೆ. 2013ರಿಂದ 2018ರವರೆಗೆ ಒಂದು ಅವಧಿ. ಈಗ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಅವರು ಆಡಳಿತದಲ್ಲಿ ತಮ್ಮ ಹಿಡಿತವನ್ನ ಮತ್ತೊಮ್ಮೆ ಸಾಬೀತುಪಡಿಸಿಕೊಂಡಿದ್ದಾರೆ. 3 ವರ್ಷ ಪೂರೈಕೆ ಮಾಡಿದ್ದಾರೆ. 2023ರಲ್ಲಿ ಭರ್ಜರಿ ಗೆಲುವಿನೊಂದಿಗೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ 3 ವರ್ಷ ಪೂರ್ಣಗೊಂಡಿದೆ. ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ, ಗೃಹ ಜ್ಯೋತಿ ಸೇರಿದಂತೆ 5 ಗ್ಯಾರಂಟಿ ಯೋಜನೆಗಳು ಸರ್ಕಾರದ ದೊಡ್ಡ ರಾಜಕೀಯ ಅಸ್ತ್ರವಾಗಿದೆ. ಒಂದು ಕಡೆ ಜನಪರ ಯೋಜನೆಗಳ ಪ್ರಶಂಸೆ, ಇನ್ನೊಂದು ಕಡೆ ಆರ್ಥಿಕ ಒತ್ತಡ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ವಿವಿಧ ಪಕ್ಷಗಳ ಟೀಕೆ ಸರ್ಕಾರದ ಮುಂದೆ 2 ಸವಾಲಾಗಿ ನಿಂತಿವೆ. ಮುಂದಿದೆ ಸಾಲು ಸಾಲು ಸವಾಲುಗಳು. ಹೇಗಿರಲಿದೆ ದಲಿತ ನಾಯಕರ ಮುಂದಿನ ನಡೆ? ಇನ್ನು ಕಡಿಮೆಯಾಗಿಲ್ಲ ಭಾಗ್ಯಗಳ ಸರದಾರಿನ ಕ್ರೇಜ್. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತೆ ತೀವ್ರವಾಗ್ತಾ ಇದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಧಿಕಾರ ಹಂಚಿಕೆಯ ವಿಚಾರವನ್ನ ಮತ್ತೆ ಮುಂದಿಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ನಾಯಕರು ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಇದರ ಮಧ್ಯೆ ಹೈಕಮಾಂಡ್ ಮೌನ ರಾಜಕೀಯ ವಲಯದಲ್ಲಿ ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಅಹಿಂದ ರಾಜಕೀಯದ ಮೂಲಕ ಸಾಮಾಜಿಕ ಸಮೀಕರಣ ಕಟ್ಟಿದ ಸಿದ್ದರಾಮಯ್ಯ ಇಂದಿಗೂ ಕೂಡ ಕಾಂಗ್ರೆಸ್ ಅತ್ಯಂತ ಪ್ರಭಾವಿ ನಾಯಕರಂತ ಹೇಳಿ ಪರಿಗಣಿಸಲ್ಪಡ್ತಾ ಇದ್ದಾರೆ. ಗ್ರಾಮೀಣ ಮತದಾರರ ಮೇಲೆ ಹಿಡಿತ, ಆಡಳಿತ ಅನುಭವ ಮತ್ತು ಸಂಘಟನೆಯ ಮೇಲೆ ಪ್ರಭಾವ ಇವೆಲ್ಲವೂ ಅವರನ್ನ ಇನ್ನೂ ಬಲಿಷ್ಠ ನಾಯಕರನ್ನಾಗಿ ಉಳಿದಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಅವರ ಒಂದು ರಾಜಕೀಯ ಪ್ರಭಾವ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಮುಂದಿನ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಗಳ ರಾಜಕೀಯ ಸಮೀಕರಣಗಳ ನಡುವೆ ಸಿದ್ದರಾಮಯ್ಯ ಅವರ ಪಾತ್ರ ಇನ್ನಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಒಳಗಿನ ಅಸಮತೋಲನ, ಇನ್ನೊಂದು ಕಡೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಸವಾಲು. ಈ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. 8 ವರ್ಷದ ಸಿಎಂ ದಾಖಲೆಯ ನಂತರ ಇದೀಗ ಅವರ ಮುಂದಿನ ಗುರಿ ಏನು ಅನ್ನುವ ಕುತೂಹಲ ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗ್ತಾ ಇದೆ. ಜೋಯಲ್ ಐಗೋಡ್, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. 50 ವರ್ಷಗಳ ರಾಜಕೀಯ ಪ್ರಯಾಣ, 8 ವರ್ಷಗಳ ಮುಖ್ಯಮಂತ್ರಿ ಹುದ್ದೆಯ ದಾಖಲೆ ಸಿದ್ದರಾಮಯ್ಯ ಅವರದ್ದಾಗಿದೆ. ಇನ್ನು ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿ ಉಳಿದಿರುವಂತಹ ಸಿಎಂ ನಾಯಕತ್ವ ಇದೀಗ ಹೊಸ ಅಧ್ಯಾಯದತ್ತ ಸಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಒಳ ರಾಜಕೀಯ ನಾಯಕತ್ವ ಚರ್ಚೆ ಮತ್ತು ರಾಜ್ಯದ ರಾಜಕೀಯ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ.